ಗುಡ್ ಮಾರ್ನಿಂಗ್ ಕಾವೇರಿ. ಅರೆ ಗುಡ್ ಮಾರ್ನಿಂಗ್ ಪ್ರೀತು, ಬಂದ್ಯಾ? ಆಕ್ಚುಲಿ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಅದಕ್ಕಿಂತ ಮುಂಚೆ ನಾನೇ ನಿಂಗೇನೋ ಹೇಳಬೇಕು. ಹೌದಾ, ಸರಿ, ಅದೇನು ಹೇಳು. ಕಾವೇರಿ, ನಾನು ಡ್ಯಾಡ್ ನೋಡಕ್ ಹೋಗಿದ್ದೆ. ಹೌದಾ, ಇವಾಗ ಅವ್ರ ಕಂಡೀಷನ್ ಹೇಗಿದೆ? ಹಾಗೇ ಇದ್ದಾರೆ ಕಾವೇರಿ. ಆದ್ರೆ ನಾವೇನಾದ್ರೂ ಹೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗನ್ನಿಸ್ತು. ಹೌದಾ ಪ್ರೀತು, ನೀನ್ ಎಷ್ಟು ಒಳ್ಳೆ ವಿಷಯನ ಹೇಳ್ತಿದ್ಯಾ ಗೊತ್ತಾ? ಕಾವೇರಿ ರಿಲ್ಯಾಕ್ಸ್. ರೆಸ್ಪಾಂಡ್ ಮಾಡಿದ್ರು ಅಂದ್ರೆ ಅವ್ರ ಕೈ ಸ್ವಲ್ಪ ಶೇಕ್ ಆಯ್ತು ಅಷ್ಟೇ. ಅಂದ್ರೆ ನಾನು ಮಾತಾಡಿದಾಗ ಅವ್ರು ಕೇಳಿಸ್ಕೊಂಡ್ರು ಅನ್ನೋ ಫೀಲಿಂಗ್ ಬಂತು ನನಗೆ. ಅದಕ್ಕೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಹೌದಾ, ಅಷ್ಟೇನಾ? ಅಂದಾಗೆ ಕಾವೇರಿ, ನನಗೆ ನಿನ್ನಿಂದ ಒಂದು ಸಜೆಷನ್ ಬೇಕಿತ್ತು. ಮತ್ತೇನ್ ಸಜೆಷನು? ಅದೇನಂದ್ರೆ, ಕಾಫಿ ಪ್ಲಾಂಟ್ ಅಸೋಸಿಯೇಷನ್ಗೆ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಮನೆಯವರೆಲ್ಲ ಫೋರ್ಸ್ ಮಾಡ್ತಿದ್ದಾರೆ. ಆದ್ರೆ ಏನು? ಆದ್ರೆ ನನಗದು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಕಾವೇರಿ, ಅದು ನಿನಗೆ ಗೊತ್ತೇ ಇದೆ. ನಾನು ನನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ನನಗೆ ಈ ಎಲೆಕ್ಷನ್ ಎಲ್ಲ ಇಷ್ಟ ಇಲ್ಲ. ಆದ್ರೆ ಮನೆಯವ್ರು ಕೇಳ್ತಾ ಇಲ್ಲ. ಏನ್ ಮಾಡ್ಲಿ? ಪ್ರೀತು, ಇದಕ್ ನಾನೇನ್ ಸೊಲ್ಯೂಷನ್ ಕೊಡಕ್ ಬರುತ್ತೆ? ನಿನ್ ಮನೆಯವರೆಲ್ಲ ಏನ್ ಹೇಳ್ತಿದ್ದಾರೆ ನೀನ್ ಹಾಗೆ ಕೇಳು. ಮನೆಯವ್ರು ನನಗೆ ಎಲೆಕ್ಷನ್ಗೆ ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗದು ಇಷ್ಟ ಇಲ್ಲ. ಇದಕ್ಕೆ ನೀನ್ ಸರಿಯಾದ ಸಜೆಷನ್ ಕೊಡ್ತೀಯ ಅಂತ ನಾನು ಇಲ್ಲಿಗೆ ಬಂದಿದ್ದು. ಪ್ರೀತು, ನನ್ಗೇನು ಗೊತ್ತಾಗ್ತಾ ಇಲ್ಲ. ನಿನಗೇನ್ ತೋಚುತ್ತೋ ನೀನ್ ಹಾಗೆ ಮಾಡು. ನೋ ಕಾವೇರಿ, ನಿನ್ ಪರ್ಸೆಪ್ಷನ್ ಬೇರೆನೇ ಇರುತ್ತೆ. ನಿನ್ ಸಜೆಷನ್ ಮೋರ್ ವ್ಯಾಲ್ಯೂಯಬಲ್. ಇವನ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಇವನ್ ಫ್ಯಾಮಿಲಿಯವರು ಇಷ್ಟಪಡ್ತಿದ್ದಾರೆ. ಆದರೆ ಇವನ್ಗಿಷ್ಟ ಇಲ್ಲ. ಏನು ಹೇಳಲಿ ಈಗ? ಇವನನ್ನು ಒಪ್ಸೋ ಪ್ರಯತ್ನ ಮಾಡ್ತೀನಿ ಅಂತ ಕಾತ್ಯಾಯಿನಿ ಮೇಡಮಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ಇವನ್ನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡು ಅಂತಾನೆ ಹೇಳ್ಬಿಡ್ಲಾ? ಇಲ್ಲ, ಈಗಲೇ ನಾನು ಏನೂ ಹೇಳೋದು ಬೇಡ. ಅವನೇ ಒಂದು ಸ್ವಂತ ತೀರ್ಮಾನಕ್ಕೆ ಬರೋಕ್ಕೆ ಬಿಡಬೇಕು. ಈ ನಿರ್ಧಾರ ಅವನೇ ತಗೊಳ್ಳಿ, ಆಮೇಲೆ ನೋಡೋಣ. ಎಸ್, ಅದೇ ಕರೆಕ್ಟ್. ಕಾವೇರಿ, ಕಾವೇರಿ, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ, ನೀನು ಎಲೆಕ್ಷನ್ ಏನಾದರೂ ಕಂಟೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಕಾವೇರಿ, ಏನ್ ಹೇಳ್ತಾ ಇದ್ಯಾ? ನೋಡ್ ಪ್ರೀತು, ರಾಮ್ ಸರ್ ಅಲ್ಲಿರೋ ಉತ್ಸಾಹನ, ಎನರ್ಜಿನ ನೀನೇನಾದ್ರೂ ನಿನ್ನಲ್ಲಿ ಕಂಡ್ಕೊಂಡ್ರೆ ನಿನ್ಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಗ ಎಲ್ಲವನ್ನೂ ನೀನು ಒಟ್ಟಿಗೆ ಹ್ಯಾಂಡಲ್ ಮಾಡ್ಬೋದು. ನೋ ಕಾವೇರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನು ನನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದನ್ನ ಸಕ್ಸಸ್ ಮಾಡೋದು ಒಂದೇ ನನ್ನ ಸದ್ಯದ ಕನಸು. ಡ್ಯಾಡ್ ರಿಕವರ್ ಆದ್ಮೇಲೆ ನಾನವ್ರು ಕೊಡೋದು ಇದೇ ಬೆಸ್ಟ್ ಗಿಫ್ಟು. ಸೊ ಅದನ್ನ ಸಕ್ಸಸ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಕಾವೇರಿ. ಈಗ ಎಲೆಕ್ಷನ್ ಅಂತ ಹೋದ್ರೆ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ. ಹಾಗಲ್ಲ ಪ್ರೀತು, ನೀನ್ ಎರಡನ್ನೂ ಒಟ್ಟಿಗೆ ಹ್ಯಾಂಡಲ್ ಮಾಡಕ್ ಆಗಲ್ವಾ ಅನ್ನೋದು ನನ್ನ ಪ್ರಶ್ನೆ. ಅಂದ್ರೆ ಎಲೆಕ್ಷನ್ನ ಮತ್ತೆ ನೀನ್ ಹೊಸ ಪ್ರಾಜೆಕ್ಟ್ನ ಎರಡನ್ನೂ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಅದೇಗ್ ಸಾಧ್ಯ ಕಾವೇರಿ? ಯಾಕೆ ಸಾಧ್ಯ ಇಲ್ಲ? ನಿನ್ನಲ್ಲಿ ನೀನು ರಾಮ್ ಸರ್ನ ಕಂಡ್ಕೊ ಅಂತ ಅದಕ್ಕೆ ನಾನು ಹೇಳಿದ್ದು. ಅವರು ಎಷ್ಟೋ ವಿಷಯಗಳನ್ನ, ಎಷ್ಟೋ ಪ್ರಾಜೆಕ್ಟ್ಗಳನ್ನ ಅಟ್ ಅ ಟೈಮ್ ಹ್ಯಾಂಡಲ್ ಮಾಡ್ತಿದ್ರು ಗೊತ್ತಾ? ನೋ ಕಾವೇರಿ, ನನಗಿರೋ ಪರಿಸ್ಥಿತಿಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅದೇನೇ ಇದ್ರೂ ನನ್ನ ಗುರಿ ನನ್ನ ಪ್ರಾಜೆಕ್ಟ್ ಮೇಲೆ ಇರಬೇಕು. ನಾನು ಫೋಕಸ್ಡ್ ಆಗಿ ನನ್ನ ಪ್ರಾಜೆಕ್ಟ್ ಮೇಲೆ ಏನಕ್ಕಿದ್ದೀನಿ ಅಂತ ಮುಂದೆ ನಿನಗೆ ಅರ್ಥ ಆಗುತ್ತೆ. ಪ್ರೀತು, ನಿನ್ನ ಸಿಚುಯೇಷನ್ ಏನು ಅಂತ ನನಗೆ ಖಂಡಿತ ಅರ್ಥ ಆಗುತ್ತೆ. ನೀನು ನಿನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತ ಹೊರಟಿದ್ಯಾ. ಅದಕ್ಕೆ ಈ ಎಲೆಕ್ಷನ್ಗಿಂತ ನಿನಗೆ ನಿನ್ನ ಬಿಸ್ನೆಸ್ಸೇ ಇಂಪಾರ್ಟೆಂಟು ಅಂತ ಅನ್ನಿಸ್ತಾ ಇದೆ.
ಆದರೆ ಈ ಎಲೆಕ್ಷನ್ನು ನಿಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ವಿಷಯ. ಇಷ್ಟು ವರ್ಷ ರಾಮ್ ಸರ್ ಈ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರು. ಹಾಗಾಗಿ ನೀನ್ ಇದನ್ನು ಬಿಟ್ಕೊಡಕ್ಕಾಗಲ್ಲ ಪ್ರೀತು. ನೀನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು. ನೋಡೋಣ ಕಾವೇರಿ, ಬಟ್ ನಾನೀಗ ಮೂಡಲಿಲ್ಲ. ಅದ್ ಸರಿ, ನೀನ್ ರಾಮ್ ಸರ್ ಹತ್ರ ಮಾತಾಡ್ ಬಂದೆ ಅಂತ ಹೇಳ್ದೆ ಅಲ್ವಾ? ಏನ್ ಮಾತಾಡ್ದೆ? ನಾನು ಎಲೆಕ್ಷನ್ ನಿಲ್ಲ ಅಥವಾ ಹೊಸ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಾ ಅಂತ ಕಾವೇರಿ ಹತ್ರ ಸಜೆಷನ್ ತಗೊಳ್ತೀನಿ ಅಂತ ಹೇಳಿದೆ. ಅವರು ಓಕೆ ಅನ್ನೋ ಥರ ಫೀಲ್ ನನಗಾಯ್ತು. ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಬಂದು ಸಜೆಷನ್ ಕೇಳ್ತಾ ಇದ್ದೀನಿ ಕಾವೇರಿ. ಆದ್ರೆ ಪ್ರೀತು, ಇದಕ್ಕೂ ಮುಂಚೆ ಕಾತ್ಯಾಯಿನಿ ಮೇಡಮೇ ಇಲ್ಲಿಗೆ ಬಂದಿದ್ರು. ಹೌದಾ? ಯಾಕೆ? ನೀನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಲೇಬೇಕು, ನಾನು ನಿನ್ನ ಕನ್ವಿನ್ಸ್ ಮಾಡಬೇಕು ಅಂತ ನನ್ನ ಹತ್ರ ಕೇಳೋದಕ್ಕೆ ಬಂದಿದ್ರು. ನನ್ನ ಅಕ್ಕ ನನ್ನನ್ನು ಕನ್ವಿನ್ಸ್ ಮಾಡು ಅಂತ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ಲಾ? ಛೇ. ಹೌದು, ಅದ್ರಲ್ಲೇನು ತಪ್ಪಿದೆ ಪ್ರೀತು? ತಪ್ಪಲ್ಲ, ಆದರೆ ನನಗಿಷ್ಟ ಇಲ್ವಲ್ಲ. ಎಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ, ಆದರೂ ನಿನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡು ಅಂತ ಹೇಳಿದಾರಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅದು ಸರಿ, ನೀನೇನು ಹೇಳಿದೆ? ಪ್ರೀತು ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ ಅಂತ ಹೇಳ್ದೆ. ಏನ್ ಕಾವೇರಿ ನೀನು? ನಿನಗೆ ಗೊತ್ತು ನನಗೆ ಈ ಪ್ರಾಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೀನು ಯಾಕೆ ಅಕ್ಕನ ಹತ್ರ ಮಾತು ಕೊಟ್ಟೆ? ಅರೆ, ನಾನೇನ್ ಮಾಡ್ಲಿ ಪ್ರೀತು? ಅವ್ರು ನನ್ನನ್ನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋ ಕಾವೇರಿ, ಈಗ ಆಲ್ರೆಡಿ ನಮ್ಮ ನ್ಯೂ ವೆಂಚರಿಗೆ ಒಂದು ಸ್ಟೆಪ್ ಇಟ್ಟಿದ್ದೀವಿ. ಸೊ ಅದಕ್ಕೆ ನಿನ್ನ ಸಪೋರ್ಟ್ ಬೇಕೇ ಬೇಕು. ಸದಾ ನೀನು ನನ್ನ ಜೊತೆಗಿರ್ತೀಯ ತಾನೆ? ಏನು ಇವನು ಸಪೋರ್ಟ್ ಮಾಡುವಂತೆಲ್ಲ ಹೇಳ್ತಿದ್ದಾನಲ್ಲ. ಇವನು ನನ್ನ ಕಾವೇರಿನ ಸುಲಭಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ. ಅಟ್ ಎನಿ ಕಾಸ್ಟ್ ಅವಳನ್ನು ಮತ್ತೆ ವಾಪಸ್ ಪಡಿಲೇಬೇಕು ಅನ್ನೋ ಹಟ್ಟದಲ್ಲಿದ್ದಾನೆ ಅನ್ಸುತ್ತೆ. ನೋ, ನನ್ನ ಕಾವೇರಿನ ನಾನು ಯಾರಿಗೂ ಬಿಟ್ಕೊಡಲ್ಲ. ನಾನಿದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಸದಾ ಇವರಿಬ್ಬರ ಜೊತೆನೇ ಇರಬೇಕು. ಆಗ ಪ್ರೀತುನ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಎಂಥದ್ದೇ ಸಂದರ್ಭದಲ್ಲೂ ನಾನು ನಿನಗೆ ನನ್ನ ಕಾವೇರಿನ ಬಿಟ್ಕೊಡೋ ಮಾತೇ ಇಲ್ಲ ಪ್ರೀತಮ್.